Hey guys, welcome back to my YouTube channel. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಹರಿಹರಪುರ ಬ್ಲಾಗ್ ಆಗಿರುತ್ತೆ. ಹರಿಹರಪುರ ಮಠ ಮತ್ತೆ ಅಲ್ಲಿ ಪ್ಲೇಸ್ ತೋರಿಸ್ತೀನಿ ಗೈಸ್. ಇವತ್ತು ಅಲ್ಲಿ ಹರಿಹರಪುರ ಮಠದಲ್ಲಿ ಹೋಗ್ತಿದ್ದೀವಿ. ಇವಾಗ ಟೈಮ್ ಬಂದ್ಬಿಟ್ಟು 9:25 ಆಗಿದೆ. ಇವತ್ತು ನಮ್ಮ ಅಪ್ಪನ ಜೊತೆ ಹೋಗ್ತಾ ಇದ್ದೀವಿ. ನೀವು ಓಕೆ, ಹೊರಟ ಮೇಲೆ ಮತ್ತೆ ಸಿಗೋಣ. ಇವತ್ತಿನ ತಿಂಡಿ ಬಂದ್ಬಿಟ್ಟು ಪಲಾವ್ ಮಾಡಿದ್ದಾರೆ. ತಿಂಡಿ ಎಲ್ಲ ತಿಂದು ರೆಡಿಯಾಗಾಯ್ತು. ಇವಾಗ ಅಪ್ಪ ಅಮ್ಮನ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಅಮ್ಮನ ಬಿಟ್ಟು ಬಂದಮೇಲೆ ಹರಿಹರಪುರಕ್ಕೆ ಹೋಗಬೇಕು. ಹರಿಹರಪುರ ಇಲ್ಲಿಂದ ಬಂದು 2.5 ಗಂಟೆ ಜರ್ನಿ. ಇಲ್ಲಿ ಕೊಪ್ಪ ಇಲ್ಲಿಂದ 91 ಕಿಲೋಮೀಟರ್ ಆಗುತ್ತೆ. ಆ ಕಡೆಯಿಂದ ಒಂಚೂರು 6 ಕಿಲೋಮೀಟರ್ ಹಿಂದ್ಗಡೆ ಬಂದರೆ ಹರಿಹರಪುರ. ಹೊರಟ್ವಿ. ಇವಾಗ ಅಪ್ಪ ಬಂದರು, ಹೊರಟ್ವಿ. ನೋಡಿ, ಶೃಂಗೇರಿ 86 ಕಿಲೋಮೀಟರ್ ಇದೆ. ಆದರೆ ನಾವು ಶೃಂಗೇರಿಗೆ ಹೋಗ್ತಿಲ್ಲ. ಕೊಪ್ಪ ಇಂದ ಹಿಂದ್ಗಡೆ 6 ಕಿಲೋಮೀಟರ್ ಹಿಂದ್ಗಡೆ ಹರಿಹರಪುರ ಹೋಗಿ ಸಿಗ್ತೀನಿ. ಬಾಯ್. ಅದೇ ಬುಲೆಟ್ಟು ಅದರಲ್ಲಾದರೆ 1,000 ರೂಪಾಯಿ ಪೆಟ್ರೋಲ್ ಬೇಕು. ನೋಡಿ ಏನಲ್ವ, 70 ಮೈಲೇಜ್ ಕೊಡುತ್ತೆ. ನಮ್ಮ ಚಿಕ್ಕಮಂಗ್ಳೂರಲ್ಲೆಲ್ಲ ಯಾಕೆ ಸೇಫ್ ಆಗಿರೋದು ಅಂದರೆ, ಈ ಥರ ಗುಡ್ಡ ಬೆಟ್ಟಗಳಿದ್ರೆ ಯಾವ ನೀರು ಬರಲ್ಲ. ಅದಕ್ಕೆ ನಮ್ಮ ಚಿಕ್ಕಮಂಗ್ಳೂರು ಇಸ್ ನಂಬರ್ 1 ಸೇಫೆಸ್ಟ್ ಪ್ಲೇಸ್. ಈ ಟೀ ಎಸ್ಟೇಟ್ ಬಂದು ಬಾಳೆಹೊನ್ನೂರು ಮತ್ತು ಜೈಪುರ ಮಧ್ಯದಲ್ಲಿದೆ. ಟೀ ಎಸ್ಟೇಟ್ ಮಾತ್ರ ಸಾಕಾಗಿದೆ. ಫೋಟೋ ಶೂಟಿಗೆಲ್ಲ ಬಂದರೆ ಈ ಕಡೆ ಬರ್ಬೋದು. ಇದೆ ಹರಿಹರಪುರ ರೋಡು. ಇಲ್ಲಿಂದ ಒಳಗಡೆ ಹೋದರೆ 7 ಕಿಲೋಮೀಟ್ರು. ಇಲ್ಲಿ ನೋಡಿ ಗೈಸ್, ಭದ್ರಾ ಹೊಳೆ. ಇದು ಈ ರೋಡಲ್ಲಿ ಹೋದರೆ ಹರಿಹರಪುರ ಮಠ ಇದೆ. ನೋಡಿ, ಹರಿಹರಪುರ ಮಠದ ಎಂಟ್ರೆನ್ಸ್ ಎಷ್ಟು ದೊಡ್ಡದಿದೆ. ಒಳಗೆ ಹೋಗೋಣ ಬನ್ನಿ. ಒಳಗೆ ಎಂಟ್ರಿ ಆಗಿ ಒಳಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಎಂಟ್ರಿಲೇ ಬಾಸ್ ಕಾಣಿಸ್ತಾರೆ, ಆಂಜನೇಯ ಸ್ವಾಮಿ. ಫ್ರಂಟಿಂದ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಆಂಜನೇಯ ಸ್ವಾಮಿ ಫ್ರಂಟಿಂದ ತೋರಿಸ್ತೀನಿ ಅನ್ನಲ್ಲ. 21 ಅಡಿ ಇದೆ ಇದು. ಆಮೇಲೆ ಅಲ್ಲಿ ಮೇಲ್ಗಡೆ ಪಾದ ತಿದ್ದಿದೆ, ನೋಡೋಣ ಬನ್ನಿ. ನೋಡಿ, ಇಲ್ಲೇ ಪಾದದಿದೆ ಅಚ್ಚೆ ಕಲ್ಲಲ್ಲಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಲಕ್ಷ್ಮೀ ನರಸಿಂಹಸ್ವಾಮಿ ಮಠ. ಅದೇ ಮಠ. ಅಲ್ಲಿಗೆ ಹೋಗಿ ಸಿಗೋಣ ಬನ್ನಿ. ನೋಡಿ, ಇದೇ ನಿಜ ಪಾದ. ನೋಡಿ, ಹರಿಹರಪುರ ಮಠ. ಒಳಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಇಲ್ಲಿಂದನೇ ನೋಡ್ಕೊಬಿಡಿ. ನೋಡಿ, ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ನೋಡಿ, ದರ್ಶನ ಮಾಡ್ಕೊಳ್ಳಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಇದಿರೋದು ಹರಿಹರಪುರದಲ್ಲಿ, ಕೊಪ್ಪದ ಹತ್ರ. ಪ್ರಸಾದ
ಅದಾದಮೇಲೆ ಸಿಗ್ತೀವಿ ನೋಡಿ. ಮಠದ ಫ್ರಂಟು ಕಡೆನೇ ಭದ್ರಾ ನದಿ ಇದೆ. ಭದ್ರಾ ನದಿ ನೋಡಿ, ಇಲ್ಲಿ ಕುತ್ಕೊಂಡು ಶಾಂತಿ ಆಗುತ್ತೆ. ಆದರೆ ಒಳಗಡೆ ಮಾತ್ರ ಹೆಂಗಿದೆ ಅಂದರೆ ಯಾರು ಒಂದ್ಸಲಿ ವಿಸಿಟ್ ಮಾಡಿದ್ರೆ ಹೋಗ್ಬೇಕು ಅಂತ ಅನ್ಸೋದೇ ಇಲ್ಲ. ಒಂದು ಕ್ಲಿಪ್ ಹಾಕ್ತೀನಿ ನೋಡಿ, ಇದಾದಮೇಲೆ ಆ ಕ್ಲಿಪ್ಪಲ್ಲಿ ಹೆಂಗಿದೆ ಅಂದರೆ ಒಂದೊಂದು ಪೇಂಟಿಂಗ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದನ್ನು ನೋಡಿ, ನೋಡ್ಕೊಂಬಂದು ಎಷ್ಟು ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇದು ನೋಡಿ, ಕಾಮಧೇನು ವಿಮಾನ ಗೋಪುರ ದರ್ಶನ. ಇವಾಗ ದರ್ಶನ ಮಾಡಿ ಹೊರಟ್ವಿ ನಾನು ಮತ್ತು ನಮ್ಮಪ್ಪ. ಇವಾಗ ಇಲ್ಲಿಂದ ಡೈರೆಕ್ಟ್ ಚಿಕ್ಕಮಂಗ್ಳೂರು. ನೋಡಿ, ಕಾಮಧೇನು ವಿಮಾನ ದರ್ಶನ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ದೇವಸ್ಥಾನ ಕಾಣುತ್ತೆ, ನರಸಿಂಹಸ್ವಾಮಿ ದೇವಸ್ಥಾನ ಕಾಣುತ್ತೆ. ಆಮೇಲೆ ಇಲ್ಲಿ ತುಂಗಾ ನದಿ ಇದೆಯಲ್ಲ, ತುಂಗಾ ನದಿ ಕಾಣುತ್ತೆ ನೋಡಿ. ಇಲ್ಲೆಲ್ಲ ನೋಡ್ಬೋದು, ದಿಕ್ಕೆ ಮಾಡಿದ್ದಾರೆ ಇದನ್ನ ನೋಡಿ. ದೇವಸ್ಥಾನದಲ್ಲಿ ಎಂಟ್ರಿ ಇದು ಎಂಟ್ರಿ. ಇಲ್ಲಿಂದ ಬಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಹಿಂಗೆ ಬಂದರೆ ಅನ್ನ ಸಂತರ್ಪಣೆದು. ಇದು ಅಲ್ಲಿ ಮಠ ಸ್ವಾಮಿ ಇರೋದು. ಇದು ದೇವಸ್ಥಾನ, ಇದು ನದಿ, ಹೊಳೆ ಸಾರಿ. ಹೀಗೆ ಕೊಪ್ಪ ಕಡೆ ಹೋಗ್ಬೇಕಾದ್ರೆ ಇಲ್ಲಿ ಮೂರ್ಗದ್ದೆ ಅಂತ ಒಂದು ಬರುತ್ತೆ ಊರು. ಆ ಮೂರ್ಗದ್ದೆ ಹತ್ರ ಇರೋದೇ ಈ ವೇವಿಂಗ್ ಬ್ರಿಡ್ಜ್ ನೋಡಿ. ಅಂದರೆ ಇದು ರೋಡಿಂದ ಕೆಳಗಡೆಗಿದೆ, ನೋಡ್ಕೊಂಡು ಹೋಗ್ಬೇಕು. ಒಂದು ಸ್ವಲ್ಪ ಈ ಕಡೆ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಇಲ್ಲಿ ಒಂಥರ ಸೇತುವೆ ಥರ ಇದೆ. ನಾವು ಹಿಂಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ನೋಡಿದೆ, ಸಖತ್ತಾಗಿದೆ ಮಾತ್ರ ಇಲ್ಲೂ ಪ್ಲೇಸ್ ನೋಡಿ ಗೈಸ್. ಬ್ರಿಡ್ಜ್ ಹಿಂಗಿದೆ ಅಂತ. ಇಲ್ಲಿ ಮೇಲ್ಗಡೆ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಹಿಂಗೆ ಆನ್ ದಿ ವೇ ರೋಡ್ ಹೋಗ್ಬೇಕಾದ್ರೆ ಕೆಳಗಡೆ ಡೌನಲ್ಲಿದೆ, ನೋಡ್ಕೊಂಡು ಹೋಗ್ಬೇಕು ಗೈಸ್. ನೋಡಿ ಗೈಸ್, ಹಿಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಕಡೆ ಕೆಳಗಡೆ ಇದೆ, ಇದು ಕೆಳಗಡೆ ಒಳಗಡೆ ಇದೆ ಇದು. ಅಲ್ಲಿ ಬೈಕಲ್ಲಿ ಹೋಗ್ಬೇಕಾದ್ರೆ ಕಾಣುತ್ತೆ. ಓನ್ ವೆಹಿಕಲ್ ಇದ್ದರೆ ಹೋಗ್ಬೋದು, ಬಸ್ಸಲ್ಲೆಲ್ಲ ಬಂದರೆ ಹೋಗೋಕ್ಕಾಗಲ್ಲ ಗೈಸ್. ಹರಿಹರಪುರದಿಂದ ಬಂದ್ವಿ. ಈಗ ಎಲ್ಲ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ವಿಡಿಯೋ ಏನು ಮಾಡೋಣ ಅಂತ ಬಂದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಟು ದೇವತಾಕ್ಷ ಶೆಟ್ಟಿ ಬ್ಲಾಗ್ಸ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಬಾಯ್. ಈಗ ಹರಿಹರಪುರದಿಂದ ಬಂದ್ವಿ. ಈಗ ಎಲ್ಲ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ವಿಡಿಯೋ ಏನು ಮಾಡೋಣ ಅಂತ ಬಂದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಟು ದೇವತಾಕ್ಷ ಶೆಟ್ಟಿ ಬ್ಲಾಗ್ಸ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಬಾಯ್.